ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾಯಿತು ಏನಪ್ಪ ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ತಾಳೆ, ಯಾವುದೋ 2 ವೀಡಿಯೋಸ್ ಹಾಕ್ತಾಳೆ, ಆಮೇಲೆ ಮತ್ತೆ ಕಾಣೆ ಆಗ್ತಾಳೆ ಅಂತ ನೀವು ಯೋಚಿಸ್ತಿರೋದು ನನಗೆ ಗೊತ್ತಾಯಿತು. ಏನು ಮಾಡಲಿ, ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಣ ಅಂತ ಟ್ರೈ ಮಾಡ್ತೀನಿ, ಆದರೆ ಹಾಕ್ತಿಲ್ಲ. ಯಾರಾದರೂ ಹೊಸ್ದಾಗಿ ಈ ಚಾನಲ್ನ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕು ಕೊಡ್ರಿ. ನೀವು ಕೊಡೋ ಲೈಕ್ ಮತ್ತು ಸಬ್ಸ್ಕ್ರೈಬ್ಗೋಸ್ಕರ ನನಗಿನ್ನೂ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚಾಗಿ ವೀಡಿಯೋಸ್ ಹಾಕೋಣ ಅಂತ. ಆದ್ದರಿಂದ ಯಾರಾದರೂ ಹೊಸ್ದಾಗಿ ಈ ಚಾನಲಿಗೆ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ಡ್ರಾಮಾ ನಿಮ್ಗೆ ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ ಅಂತಲೂ ಕಮೆಂಟ್ ಮಾಡಿ. ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಹೀರೋನು ಬಂದ್ಬಿಟ್ಟು ಅವ್ರ ಪ್ಲೇಸಲ್ಲಿ ಕುತ್ಕೊಳ್ತಾರೆ. ಆಗ ಡಾಕ್ಟರ್ ಏನಂದ್ರು ಅಂತ ಕೇಳಿದಾಗ, ಈ ರೀತಿ 2 ವೀಕ್ ಆಗುತ್ತಂತೆ ಕನ್ನಡಕ ಬರೋಕ್ಕೆ ಅಂದಾಗ, ಇವನು ಅಯ್ಯೋ ನೀನಿನ್ನ ಅಷ್ಟುವರೆಗೆ ಹೇಗೋ ತಡ್ಕೊಳ್ತೀಯಾ ಅಂತ ಹೀರೋನ ನೋಡಿ ಹೇಳ್ತಿರ್ತಾನೆ. ಈ ಕಡೆ ಕ್ಲಾಸಸ್ ಆದ ತಕ್ಷಣನೇ ಅವಳು ಜಿಯಾ ಇದ್ದಾಳಲ್ವಾ, ಕ್ಲಾಸ್ ಬಿಟ್ಟು ಹೊರಗೆ ಹೋಗ್ತಿರ್ತಾಳೆ. ಇದನ್ನು ಹೀರೋನ್ ನೋಡ್ಬಿಡ್ತಾಳೆ. ಜಿಯಾ, 1 ನಿಮಿಷ ಇರು, ದಯವಿಟ್ಟು ನೀನು ಇವಾಗ ಇಲ್ಲಿಂದ ಹೋಗಬೇಡ, ನೀನು ಎಲ್ಲಿಗೆ ಹೋಗ್ತಿದ್ಯಾ, ಲಾಸ್ಟ್ ಬೆಲ್ ಹೊಡೆಯೋವರೆಗೂ ನೀನು ಕ್ಲಾಸ್ನ ಅಟೆಂಡ್ ಮಾಡು, ಇಲ್ಲ ಅಂದರೆ ಆ ಸರ್ ನನಗೆ ಪಾಯಿಂಟ್ಸ್ನ ಕಮ್ಮಿ ಮಾಡ್ತಾನೆ, ಮಾರ್ಕ್ಸ್ನ ಕೊಡಲ್ಲ, ಇದರಿಂದ ನಿನಗೂ ಎಫೆಕ್ಟ್ ಆಗುತ್ತೆ ನನಗೂ ಎಫೆಕ್ಟ್ ಆಗುತ್ತೆ ಅಂದರೆ ಅವಳು ಒಗೆರೆ ಆ ಕಡೆ ಅಂದ್ಬಿಟ್ಟು ಒಯ್ತಾ ಇರ್ತಾಳೆ. ಅವಳೀಗ ಏನಪ್ಪ ಹೀಗೆ ನಡ್ಕೊಳ್ತಾರಲ್ಲ ಅಂತ ಹೀರೋ ನೆನೆಸ್ಕೊಂಡು ತಿರುಗಿ ನೋಡಿದ್ರೆ ಶಾಕ್ ಆಗಿಬಿಡ್ತಾಳೆ. ಯಾಕಂದರೆ ಹೀರೋ ಬಂದ್ಬಿಟ್ಟು ಅವಳನ್ನ ಕುರ್ಕುರು ಅಂತ ನೋಡ್ಕೊಂಡು ನಿಂತವನು. ಆಗ ಮಿಸ್ಟರ್ ನೋಡಿದ್ರಾ, ನಾನು ಎಷ್ಟೋ ಅವಳನ್ನ ತಡೆಯೋಕ್ಕೆ ನೋಡಿದೆ, ಆದರೂ ಅವಳು ನನ್ನ ಮಾತಿಗೆ ಬೆಲೆನೇ ಕೊಡದೆ ಇಲ್ಲಿಂದ ಹೋಗ್ಬಿಟ್ಲು. ಇದರಿಂದ ನೀವು ನನ್ನ ಮಾರ್ಕ್ಸ್ ಕಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ನನ್ನ ತಪ್ಪಲ್ಲ, ಇದು ಅವಳ ತಪ್ಪು ಅಂದಾಗ ಹೀರೋ ಹಾಗೇ ನೋಡ್ತಿರ್ತಾನೆ. ಯಾಕಪ್ಪ ಇವನು ಹೀಗೆ ನೋಡ್ತಾನಲ್ಲ ಅಂತ ನನ್ಕೊಳ್ತಾಳೆ. ಆಗ ಹೀರೋನಿನ ನೋಡಿ, ಯುಜು ನೀನಿಗೆ 4 ಮಾರ್ಕ್ಸ್ನ ನಾನು ಕಟ್ ಮಾಡ್ತೀನಿ ಕಂದ ಅಂತ ಹೇಳಿ ಅವರಲ್ಲಿಂದ ಹೋಗ್ಬಿಡ್ತಾರೆ. ಇವಳಿಗ ಸಿಟ್ಟು ಬೇರೆ, ನಾನು ಎಷ್ಟೋ ಟ್ರೈ ಮಾಡಿದ್ರೆ ಹೀಗೆಲ್ಲ ಮಾಡ್ತಾನಲ್ಲ ಅಂತ ಕೋಪದಿಂದ ಬಂದು ಹೀರೋ ಚಶ್ಮಾನ ಮಾಡಿಕೊಂಡಿರ್ತಾಳೆ ಅಲ್ವಾ. ಗೋಯಾ ಹೇಳಿದ ಕರೆಕ್ಟೇ, ಹೀರೋಗೆ ಬಂದ್ಬಿಟ್ಟು ನನ್ನ ಸ್ಟಾರ್ಟಿಂಗಿಂದನೂ ಇಷ್ಟನೇ ಇಲ್ಲ ಅಂತ ಹೀರೋ ಮಾಡಿರೋದೆಲ್ಲನೂ ನೆನೆಸ್ ನೋಡ್ತಿರ್ತಾಳೆ. ಹೀರೋ ಸ್ಟಾರ್ಟಿಂಗಿಂದನೂ ಇವಾಗವರೆಗೂ ಅವಳನ್ನ ಟ್ರೀಟ್ ಮಾಡೋದು ನೆನೆಸ್ಕೊಂಡು ಇದನ್ನ ಎಸೆಯೋದೇ ಬೇಡವಾ ಅಂತ ಕೊನೆಗೂ ಡಸ್ಟ್ಬಿನ್ ಒಳಗಡೆ ಎಸ್ಬಿಟ್ಟು ಹೋಗಲೇ ಆ ಕಡೆ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಹಾಗೆ ಆ ಚಶ್ಮಾ ಪಾಪ ಆ ಕಸದಲ್ಲಿ ಬಿದ್ದಿರೋದನ್ನ ತೋರಿಸ್ತಾರೆ. ಈ ಕಡೆ ಇವಳು ಸ್ಟೆಪ್ಸ್ ಮೇಲಿಂದ ಹೋಗ್ಬೇಕಾದಾಗ ಅವಳು ಅಪೋಸಿಟ್ ಬಂದ್ಬಿಟ್ಟು ಇವನು ಬರ್ತಾನೆ. ಆಗ ಇವನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅವಳ ನೋಡಿ ಕೇಳಿದಾಗ ಅವಳು ಅಂತಾಳೆ, ಈ ರೀತಿ ನಾನು ಲೈಬ್ರರಿಗೆ ಹೋಗ್ತಿದ್ದೀನಿ ಅಂತಲೂ ಹೇಳ್ತಾಳೆ. ಆಮೇಲೆ ಏನಾದರೂ ಆಯ್ತಾ ನಿನಗೆ ಅಂದಾಗ, ಹ್ಞೂ ಸರ್, ಇಲ್ಲಿ ನೋಡಿ ಮಿಸ್ಟರ್ಗಾಗಿ ನನ್ನ ಕಂಡ್ರೆ ಆಗೋದೇ ಇಲ್ಲ, ಅವ್ರು ಸ್ಟಾರ್ಟಿಂಗಿಂದನೂ ಇವಾಗವರೆಗೂ ಅವ್ರಿಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ ಅಂದಾಗ, ಇಲ್ಲ ಅವನು ಈ ಥರ ಮಾಡೋದಕ್ಕೆ ಯಾವುದಾದ್ರೂ ಕಾರಣಗಳಿರುತ್ತೆ ಅಂತ ಇವನು ಹೀರೋಗೆ ಸಪೋರ್ಟ್ ಮಾಡಿದ್ರೆ, ಇಲ್ಲ ಅವ್ರು ಸ್ಟಾರ್ಟಿಂಗಿಂದನೂ ಕ್ಲಾಸಲ್ಲಿ ನನಗೆ ತುಂಬ ಅವಮಾನ ಮಾಡ್ತವ್ರೆ ಅಂತ ಅವಳು ಎಷ್ಟು ಹೇಳಿದ್ರು ಬಂದು ಹೀರೋಗೆ ಸಪೋರ್ಟ್ ಮಾಡ್ತಾನೆ. ಇವನ ಹತ್ರ ಹೇಳಿದ್ರು ವೇಸ್ಟೇ ಅಂದ್ಬಿಟ್ಟು ಅವಳು ಸರಿ ಸರ್ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಆಮೇಲೆ ಲೈಬ್ರರಿಗೆ ಹೋಗಿ ಸರಿ ನಾವೆಲ್ ಬರೆಯೋದಾ, ಎಪಿಸೋಡ್ ಎಂಡಿಂಗ್ ಬಂದ್ಬಿಟ್ಟು ಚೆನ್ನಾಗಿಲ್ವಲ್ಲ, ಯಾವುದಾದ್ರೂ ಹೊಸ್ದಾಗಿ ಬರೆಯೋದಾ ಅಂತ ಥಿಂಕ್ ಮಾಡ್ತಿರ್ತಾಳೆ. ಆಗ ಹೀರೋನ ಸರಿಯಾಗಿ ರುಬ್ಬೋದ ಇದ್ರಲ್ಲಾದ್ರು ಅಂತ ಥಿಂಕ್ ಮಾಡ್ಕೊಂಡು ಅಗೇನ್ ಅವಳು ನಾವೆಲ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾವೆಲ್ ಒಳಗಡೆನೆ ಹೋದರೆ ಇವನ್ ಮತ್ತು ಹೀರೋ ಅವರಿಬ್ಬರು ಹೋಗ್ತಿರ್ತಾರಲ್ಲ, ಆಗ ದೇಹ ಬಂದ್ಬಿಟ್ಟು ಹೀರೋ ಕೆಪ್ಪಾಳಕ್ಕೆ ಹೊಡೆದು ಬಿಡ್ತಾನೆ, ಸಾರಿ ಮುಖದ ಮೇಲೇ ಗುದ್ದುಬಿಡ್ತಾನೆ. ಹೀರೋ ಹೋಗ್ಬಿಟ್ಟು ಹಾಕೊಂಡು ಕೆಳಗಡೆ ಬೀಳ್ತಾನೆ. ಆಗ ಏನೋ ನೀನು ನನ್ನ ಹೊಡಿಯೋದು, ಈ ಕಡೆ ನೋಡು ಅಂತ ಮತ್ತೆ ಅವನಿಗೆ ಕಣ್ಣ ತೋರಿಸ್ಬಿಟ್ಟು ಹೋಗ ಆ ಕಡೆ ಹೋಗು ಅಂದ್ಬಿಟ್ಟು ಹಾಗೆ ಅವ್ನು ನೈಸಾಗಿ ಇವನ್ನ ಕರ್ಕೊಂಡು ಹೋಗ್ಬೇಕಂತ ಇರಬೇಕಾದಾಗ ಅಗೇನ್ ಹೀರೋನ್ಗಿದು ಸಾಕಾಗಲಿಲ್ಲ. ಇರೋ 1 ನಿಮಿಷ, ಇದೆಲ್ಲ ಸಾಕಾಗಲ್ಲ, ರಿಪೀಟ್ ಇನ್ನೊಂದ್ಸತಿ ಇನ್ನೊಂದು ಪಂಚ್ ಹಾಕು ಅಂತ ಹೇಳ್ತಾಳೆ. ಪಾಪ ಹೀರೋಗಂತೂ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿರಲ್ಲ. ಇದನ್ನು ಕೆಡಿಸ್ಕೊಂಡು ದೇಹ ಅಂತೂ ನಾನು ರೆಡಿ ಅಂದ್ಬಿಟ್ಟು ಮತ್ತೆ ಹೋಗಿ ಹೀರೋಗೆ ಹೊಡೆದ್ಬಿಡ್ತಾನೆ. ಮತ್ತು ಇವನ್ ಫೇಸ್ ಬೇರೆ ಏನಾಯಿತು ಅಂತ ಬೇರೆ ರಿಯಾಕ್ಷನ್ನ ಕೊಡ್ತಿರ್ತಾನೆ. ಹೀರೋ ಬೇರೆ ಕೆಳಗಡೆ ಬಿದ್ದುಬಿಡ್ತಾನೆ. ಅವನಿಗೆ ಏನು ಮಾಡ್ಬೇಕಂತನೂ ಗೊತ್ತಾಗ್ತಿರಲ್ಲ, ಯಾಕಪ್ಪ ಇವಳು ನನ್ನ ಹೀಗೆ ರುಬ್ತಾಳೆಲ್ಲ ಅಂತ ಅವನು ಹಾಗೆ ಹೀರೋನಿನ ನೋಡ್ತಿರ್ತಾನೆ. ಆಗ ಅವಳು ಈಗಲೇ ನನಗೆ ತೃಪ್ತಿ ಆಗ್ತಿರೋದಂತ, ವಾವ್ ಚೆನ್ನಾಗಿದೆ, ಹೇ ಗಾಯ್ಸ್ ನಾನು ಇದನ್ನು ಅಪ್ಲೋಡ್ ಮಾಡಲಾ ಬೇಡವಾ ಅಂತ ಅವ್ರನ್ನ ನೋಡಿ ಕೇಳಿದಾಗ ಅವರು ನಿಮ್ಮ ಕೈಗಾಗುತ್ತೆ ನೀವು ಅಪ್ಲೋಡ್ ಮಾಡಿರಿ ಅಂತ ಅವರು ಅವಳಿಗಿನ್ನೂ ಮೋಟಿವೇಟ್ ಮಾಡ್ತವ್ರೆ. ನಿಮ್ಮ ಕೈಗಾಗುತ್ತೆ ಅಂತ ಹೇಳಿನೇ ಅವಳು ಸರಿ ಓಕೆ ಯಾರಾದರೂ ಇದ್ದಾರಾ ಅಂತ ಸುತ್ತಮುತ್ತಲೂ ನೋಡಿಬಿಟ್ಟು ಅಪ್ಲೋಡ್ ಮಾಡೋದಾ ಅಂತ ಕೊನೆಗೂ ಅಪ್ಲೋಡ್ ಮಾಡ್ತಾಳೆ. ಇದು ನೋಡಿ ಅವ್ರು 3 ಜನ ಹಾಗೆ ಖುಷಿಯಾಗಿ ಕುಣಿತಿರ್ತಾರೆ. ಕಟ್ ಮಾಡಿದ್ರೆ ಹೀರೋ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ತಿಂತಿರ್ತಾರೆ. ಅವರು ಅದೇ ಚಶ್ಮಾ ಬಗ್ಗೆನೇ ಮಾತಾಡ್ತಿರ್ತಾರೆ. ಆಗ ಹೀರೋನು ಟ್ಯಾಬ್ಲೆಟ್ ಎಲ್ಲ ಹಾಕೊಳ್ತಾರೆ. ಆಗ ಅವನು ಅಂತಿರ್ತಾನೆ, ದಾಜು ಇಲ್ವಾ, ಅದು ಪಕ್ಕ ಮರದ ಮೇಲೆ ಎಲ್ಲಾದರೂ ಇರಬೇಕು ಅಂತ ಹೇಳಿದಾಗ ಆಗ ಇವನು ಅಂತಾನೆ, ಇಲ್ಲ ನಾನು ಬರಬೇಕಾದಾಗ ನೋಡಿದೆ ಅಲ್ಲಿಲ್ಲ ಅಂತ ಅವನು ಹೇಳ್ತಾನೆ. ಹಾಗಾದರೆ ಪಾರಿವಾಳ ಯಾವುದಾದ್ರೂ ಎತ್ಕೊಂಡು ಹೋಗಿ ಅದ್ರದ್ದು ಗೂಡಲ್ಲಿ ಇಟ್ಕೊಂಡಿರಬೇಕು.
ಪಕ್ಕ ಅಲ್ಲೇ ಇರುತ್ತಂತ ಹೇಳ್ತಿರ್ತಾರೆ. ಅದೂ ಇಲ್ವೋ ಅಂತ ಇವರು ಹೇಳಿದಾಗ ಹೀರೋಗಂತೂ ಇದನ್ನು ಕೇಳ್ಕೊಂಡಿರೋಕ್ಕಾಯ್ತಿಲ್ಲ. ಅವ್ನ ಕೈಗೆ ಒಂಥರ ಆಗ್ತಿರುತ್ತೆ. ಅದರಿಂದ ಅಲ್ಲಿಂದ ಎದ್ದೋಗ್ತಾನೆ. ಈ ದಾಜು ಪಕ್ಕ ಅದರಲ್ಲೇ ಇರುತ್ತಂತೆ ಹೇಳ್ತಾನೆ. ಹೀರೋನು ಹೋಗಿ ಅವ್ರ ರೂಮಲ್ಲಿ ಕುತ್ಕೋಬೇಕಾದಾಗ ಟ್ಯಾಬ್ನ ಓಪನ್ ಮಾಡಿ ನೋಡ್ತಾರೆ. ಬಟ್ ಅವ್ರಿಗೆ ಅದೂ ಬ್ಲರ್ರಾಗಿ ಕಾಣಿಸ್ತಿರುತ್ತೆ. ಪಾಪ ಕಣ್ಣೆಲ್ಲ ಫುಲ್ಲು ನೋವ್ತಿರುತ್ತೆ. ಅವ್ರಿಗೆ ಏನು ಮಾಡ್ಬೇಕಂತನೂ ಗೊತ್ತಾಗ್ತಿರಲ್ಲ ಚಶ್ಮಾ ಇಲ್ಲದೆ. ನೆಕ್ಸ್ಟ್ ಡೇ ಬಂದು ದಾಜು ನೋಡ್ತಾನೆ. ಯಾಕಂದರೆ ಎಲ್ಲರೂ ಅವ್ರ ಫ್ರೆಂಡ್ಸ್ ಎಲ್ಲರೂ ಅಲ್ಲಿ ರೆಸ್ಟ್ ರೂಮ್ ಹತ್ರ ಇರ್ತಾರೆ. ನೋಡಿದ್ರೆ ಹೀರೋಗೆ ಹುಷಾರಿಲ್ಲ. ಆದ್ದರಿಂದ ಇವನು ಬಂದ್ಬಿಟ್ಟು ಹೀರೋನ ಟೇಕ್ ಕೇರ್ ಮಾಡಿ ನೋಡ್ಕೊಳ್ತಿರ್ತಾನೆ. ಇವರು ಏನು ಮಾಡ್ಬೇಕಂತನೂ ಗೊತ್ತಾಗ್ತಿರಲ್ಲ. ಹೀರೋನ್ ಬಂದ್ಬಿಟ್ಟು ಹೀರೋ ಬರ್ತಾನಾ ಇಲ್ವಾ ಅಂತ ನೋಡ್ಕೊಂಡೆ ಕ್ಲಾಸ್ ರೂಮ್ ಒಳಗಡೆನೂ ಹೋಗ್ತಾಳೆ. ಆಗ ಇವರಿಬ್ಬರು ಮಾತಾಡಬೇಕಾದಾಗ ಅದೇ ಟೈಮ್ಗೆ ಇವನು ಒಳಗಡೆ ಬಂದು ಈ ರೀತಿ ಹೀರೋಗೆ ಹುಷಾರಿಲ್ಲ, ಆದ್ದರಿಂದ ಇವತ್ತಿನ ಕ್ಲಾಸ್ ನಾನೇ ತಗೊಳ್ತೀನಿ ಅಂತ ಹೇಳ್ತಿರ್ತಾನೆ. ಇದನ್ನು ಕೇಳಿಸ್ಕೊಂಡು ಗೋಯಾಗಂತೂ ಫುಲ್ಲು ಖುಷಿ, ಹೇ ಇವನು ಬಂದ ಅಂತ. ಆಮೇಲೆ ಆಫ್ಟರ್ನೂನ್ ಆಗಿರುತ್ತೋ ಅವ್ರ ಫ್ರೆಂಡ್ಸ್ ಎಲ್ಲರೂ ಹೀರೋ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಗರ್ಲ್ ಫ್ರೆಂಡ್ ನೋಡೋಕೆ ಬಂಕ್ ಹಾಕಿರ್ತಾರೆ ಅಂತ ಹೀರೋ ಬಗ್ಗೆ ಕಿಂಡಲ್ ಮಾಡ್ಕೊಂಡು ಹೋಗ್ಬೇಕಾದಾಗ ಈ ಕಡೆ ಇವನಿಲ್ವಾ ಅವಳು ಬಂದ್ಬಿಟ್ಟು ಹೀರೋ ಹತ್ರನೇ ಮಾತಾಡ್ತಿರ್ತಾಳೆ. ಹೇಗಿದ್ದೀರಾ ಸರ್ ಹಾಗೆ ಹೀಗೆಲ್ಲ ವಿಚಾರಿಸ್ಬೇಕಾದಾಗ ಹೀರೋನ್ ಬಂದ್ಬಿಟ್ಟು ಇದು ನೋಡ್ತಾಳೆ. ಅಯ್ಯಯ್ಯ ಏನಪ್ಪ ಈ ಹುಡುಗಿ ಅಂತ ನೋಡ್ಬೇಕಾದಾಗ ಅವಳು ನೋಡ್ಬಿಡ್ತಾಳೆ. ಹೀರೋನ್ ಕ್ಯೂಟಾಗಿ ಸ್ಮೈಲ್ ಮಾಡ್ತಾಳೆ. ಬಟ್ ಅವಳು ಕ್ಯಾರೆ ಅಂದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಕ್ಲಾಸಸ್ ಎಲ್ಲ ನಡೀತಿರುತ್ತೆ. ಆಗ ಕ್ಲಾಸಸ್ ಆದಮೇಲೆ ಏನು ಹೀರೋ ಬರ್ತಾರ ನಾಳೆ ಅಂತ ಇವನ ಹತ್ರ ಕೇಳಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡಿದೆ. ನಾಳೆ ಬಂದ್ಬಿಟ್ಟು ಅಪ್ಲಿಕೇಶನ್ನ ತಗೋಬರ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇವ್ರಿಗೆ ಮಗು ಕೊಡ್ದಂಗೆ ಇರುತ್ತೆ. ಆಮೇಲೆ ನೋಡಿದ್ರೆ ಈ ಗೋಯನೋ ಅಲ್ಲಿಂದ ಹೋಗ್ತಾಳೆ. ಅವಳಿಗೆ ಕ್ಲಾಸ್ ಇರುತ್ತೆ ಅಂತ ಕನ್ನಡಕ ಬಗ್ಗೆ ಪೋಸ್ಟರ್ ಎಲ್ಲನೂ ಪ್ರಿಂಟ್ ಮಾಡಿರ್ತಾರೆ. ಇದನ್ನು ಬಂದು ಹೀರೋನ್ ನೋಡ್ತಾಳೆ. ಏನಪ್ಪ ಅಷ್ಟೊಂದು ದೊಡ್ಡ ಸೀರಿಯಸ್ಸಾ ಅಂತ ಅವಳಿಗೇನು ಅರ್ಥನೇ ಆಗ್ತಿರಲ್ಲ. ಅವಳು ಹೀಗೆ ಕೈಯಲ್ಲಿ ಫಾರ್ಮ್ನ ಬರೋದು ನೋಡಿ ಏನೋ ಅಪ್ಲಿಕೇಶನ್ ಫಾರ್ಮಾ ಅಂತ ಅವ್ರು ಕೇಳ್ತಾರೆ. ಆಗ ಹೀರೋಯಿನ್ ಏನು ಮಿಸ್ಟರ್ಗ ಗ್ಲಾಸಸ್ ಏನಾಯಿತು ಅಂತ ಅವ್ರು ಏನು ಹೇಳಬೇಕಂತಲೇ ಅರ್ಥ ಆಗ್ತಿರಲ್ಲ ಅವರಿಗೆ. ಆಗ ಅವ್ರ ಕೈಯಲ್ಲಿರೋ ಪೋಸ್ಟರ್ನ ನೋಡಿಬಿಡ್ತಾಳೆ. ಏನಪ್ಪ ಮಿಸ್ಟರ್ಗ ಆ ಕನ್ನಡಕ ಏನು ಅಷ್ಟೊಂದು ದೊಡ್ಡ ವಿಷಯನ ಅಂತ ಹಾಗೆ ಬೇಗ ಹೊರಡೋಗ್ತಿರ್ತಾಳೆ. ಆಗ ಹೀರೋ ಎಷ್ಟು ಕಷ್ಟಪಟ್ಟಿರ್ತಾನೆ ಅದನ್ನೆಲ್ಲನೂ ನೆನೆಸ್ಕೊಂಡು ಹೋಗಿ ನೋಡಿದ್ರೆ ಕಸನ್ ಗಾಡಿ ಅಲ್ಲಿಂದ ಹೋಗ್ತಿರುತ್ತೆ. ಆ ಕನ್ನಡಕನೂ ಆ ಕಸನ್ ಗಾಡಿಯಲ್ಲೇ ಇರುತ್ತಲ್ವ. ಆದ್ದರಿಂದ ಅಲ್ಲಿ ಬರೋ ಒಂದು ಹುಡುಗಿ ಹತ್ರ ಸೈಕಲ್ನ ಈಸ್ಕೊಂಡು ಹಾಗೆ ಅದರಿಂದನೇ ಓಡ್ತಿರ್ತಾಳೆ. ಆ ಸೈಕಲ್ನ ಎಷ್ಟು ಓಡಿಸ್ಕೊಂಡು ಹೋದ್ರೂ ಆ ಗಾಡಿ ಹತ್ರಕ್ಕೂ ಹೋಗೋಕ್ಕಾಗಲ್ಲ. ಪಾಪ ಕಿರ್ಚ್ಕೊಂಡು ಹೋಗಿ ಲಾಸ್ಟಲ್ಲಿ ಆ ಡ್ರೈವರ್ ಹತ್ರನೇ ಹೋಗಿ ಮಾತಾಡ್ತಾಳೆ. ದಯವಿಟ್ಟು ನೀವು ನನಗೆ ಹೆಲ್ಪ್ ಮಾಡಿರಿ, ನನ್ನ ಕ್ಲಾಸ್ ಟೀಚರ್ ಕನ್ನಡಕನ ನಾನು ಆ ಕಸದ್ರಲ್ಲಿ ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅಳ್ಕೊಂಡು ಕೇಳ್ತಾಳೆ. ಅವರು ತುಂಬ ಒಳ್ಳೆಯವ್ರು ಅನಿಸುತ್ತೆ. ಆದ್ದರಿಂದ ಅವಳಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಆಗ ಕೇಳ್ತಾರೆ ಏನಕ್ಕೆ ಈ ಥರ ಎಲ್ಲ ಮಾಡಿದೆ ಅಂದರೆ ಗೊತ್ತಿಲ್ದಂಗೆ ಮಾಡಿಬಿಟ್ಟೆಪ್ಪ ಅಂತ ಹೇಳ್ತಿರ್ತಾಳೆ. ಆಗ ಸರಿ ಆಯಿತು, ನೀವು ಮಾಡೋದಕ್ಕೆ ತುಂಬ ಧನ್ಯವಾದಗಳು, ನೀವು ಹೋಗ್ರಿ ನಾನೇ ಎಲ್ಲ ಕ್ಲೀನ್ ಮಾಡ್ತೀನಿ ಹುಡುಕ್ಬಿಟ್ಟು ಅಂತ ಹುಡುಕ್ಬೇಕಾದಾಗ ಕೊನೆಗೂ ಆ ಕನ್ನಡಕ ಸಿಕ್ಕೇ ಬಿಡ್ತವಳಿಗೆ. ಈಗಲೇ ಅಕ್ಕನ ಮುಖದಲ್ಲಿ ನಗು ಅನ್ನೋದೇ ಬರ್ತಿದೆ. ಅಯ್ಯೋ ಹೇಗೋ ಸಿಕ್ಬಿಡ್ತಲ್ಲ ಅಂತ ಸ್ವಲ್ಪ ಖುಷಿ ಪಡ್ತಿರ್ತಾಳೆ. ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾಳೆ. ನೋಡಿದ್ರೆ ಹೀರೋ ಕನ್ನಡಕ ಅವ್ರ ಕೈಯಲ್ಲೇ ಬಂತು. ಹೀರೋ ಕೇಳ್ತಾನೆ ನಿನಗಿದು ಎಲ್ಲಿ ಸಿಕ್ತು ಅಂದರೆ ಅವನು ಸುಳ್ಳು ಹೇಳ್ತಾನೆ ಈ ಜಾಗದಲ್ಲಿ ಸಿಕ್ತು ಅಂತ. ಆಗ ಸರಿ ಆಯಿತು, ಒಂದು ನಂಬರ್ 4 ನಂಬರ್ ಹೇಳ್ತಾರೆ ಹೀರೋ. ಈ ನಂಬರ್ ನಿಂದೆ ತಾನೆ ಅಂತ ಅವನ ನೋಡಿ ಕೇಳಿದಾಗ ಅವನು ಏನು ಹೇಳೋದಂತ ಅವನಿಗೂ ಗೊತ್ತಾಗ್ತಿರಲ್ಲ. ಆದ್ದರಿಂದ ಅವನು ಹೌದು ಅಂತ ಹೇಳ್ತಾನೆ. ನೋಡಿದ್ರೆ ಇದೇ ನಂಬರ್ ಹೀರೋನ್ಗೂ ಇರುತ್ತೆ. ಇದು ಬಂದ್ಬಿಟ್ಟು ನನ್ನ ಸ್ಟೂಡೆಂಟ್ ನಂಬರ್ ಅಲ್ವಾ ಅಂತ ಯೋಚಿಸ್ತಿರ್ತಾನೆ. ನನ್ನ ಹತ್ರನೂ ಹೇಳ್ತಾನೆ. ಸರಿ ಆಯಿತು, ನಿನ್ನ ಹೆಸರು ಏನು ಅಂದಾಗ ನನ್ನ ಹೆಸರಲ್ಲೇ ನಿಮ್ಗೆ ಯಾಕೆ, ನಾನು ಕೊಟ್ಟೆ ತಾನೆ ನಿಮಗೆ ಕನ್ನಡಕನ, ದುಡ್ಡು ಕೊಟ್ಟರೆ ನಾನು ಹೋಗ್ಬೇಕು ಓದಬೇಕು ಅಂತ ಹೇಳ್ತಾನೆ. ನಿನ್ನ ಹೆಸರು ಹೇಳು ಅಂದಿದ್ದ ತಕ್ಷಣವೇ ಈ ಥರ ನನ್ನ ಹೆಸರು ಇದೇ ಯೂದು ಅಂತ ಹೇಳ್ತಾನೆ. ಸರಿ ಹೀರೋ ಗೊತ್ತಾಯ್ತಲ್ಲ ಕನ್ಫರ್ಮ್ ಅದು ಹೀರೋನೇ ಇರ್ತಾಳೆ ಅಂತ. ಸರಿ ನಿನ್ನ ಸಿಸ್ಟರ್ಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಆಗ ಅವನು ಕಾಲ್ ಮಾಡಿಬಿಟ್ಟು ಯಾರೋ ನನ್ನ ಜೊತೆಗೆ ಮಾತಾಡಿಸ್ಬೇಕಂತೆ ಅಂತ ಹೇಳಿದಾಗ ಹೀರೋನು ಇಸ್ಕೊಂಡು ಮಾತಾಡ್ತಾನೆ. ಅಕ್ಕ ನೋಡಿದ್ರೆ ಅಲ್ಲೇ ಕಳ್ಳಿ ಥರ ಉಚ್ಕೊಂಡವಳೆ. ಆಮೇಲೆ ಹೊರಗೆ ಬರ್ತಾಳೆ. ಏನು ಮಾತಾಡೋದಂತಲೇ ಗೊತ್ತಿಲ್ಲ. ಅವ್ರ ತಮ್ಮ ಏನೇ ನಿನ್ನ ಟೀಚರ್ ಕನ್ನಡಕನೇ ಕದ್ದಿದ್ಯಾ, ನಿನಗೆ ಎಷ್ಟು ಧೈರ್ಯ ಅಂತ ಆಡ್ಕೊಳ್ತಿರ್ತಾನೆ. ಇದನ್ನು ಹೀರೋ ನೋಡಿ ಹತ್ರ ಮರ್ಯಾದೆ ಕೊಟ್ಟು ಮಾತಾಡಿಸಿ ಈಗ ನೀನು ಇಲ್ಲಿಂದ ಹೋಗ್ಬೋದು ಅಂದಾಗ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಹೀರೋನಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿರಲ್ಲ. ಆಗ ಹೀರೋನು ಅಂತಾನೆ, ನಾನು ಅವತ್ತೇ ಕೇಳಿದೆ ಬಂದ್ಬಿಟ್ಟು ನಾನು ಕನ್ನಡಕದ ಮೇಲೆ ಕಾಲಿಕ್ದ ಅಂತ. ಆದರೂ ನೀನು ಸುಳ್ಳು ಹೇಳಿದೆ. ನಾನು 2-3 ಸತಿ ನಿನ್ನ ಹತ್ರ ಕೇಳಿದಾಗೆಲ್ಲನೂ ಇಲ್ಲ ಅಂತ ಹೇಳಿದೆ. ಇವಾಗ ಏನಿದು ಅಂದಾಗ ಇಲ್ಲ ಸರ್ ನನಗೆ ಗೊತ್ತಿಲ್ದಂಗೆ ಮಾಡಿಬಿಟ್ಟೆ, ನಾನು ಫುಲ್ಲು ಭಯ ಪಡ್ಕೊಂಡಿದ್ದೆ ನೀವೇನಾದರೂ ಹೇಳ್ತೀರಾ ಅಂತ, ಅದಕ್ಕೆ ಮಾತ್ರ ಈ ರೀತಿ ಮಾಡಿಬಿಟ್ಟೆ. ಹಾಗೆ ನೀವು ನಾನು ಏನೇ ಮಾಡದೇ ಇದ್ರೂ ನೀವು ನನಗೆ ಆ ಮಾರ್ಕ್ಸ್ ಎಲ್ಲನೂ ಕಟ್ ಮಾಡಿದ್ರಲ್ಲ, ಆದ್ದರಿಂದ ಕೋಪದಲ್ಲಿ ಈ ರೀತಿ ಎಲ್ಲ ಮಾಡಿಬಿಟ್ಟೆ ಅಂತ ಹೇಳ್ತಿರ್ತಾಳೆ. ನಿಮಗೆ ನಿಜವಾಗ್ಲೂ ನಾನು ಕಂಡ್ರೆ ಇಷ್ಟ ಇಲ್ವಾ ಅಂದಾಗ ಹೀರೋಗೆ ಇದೊಂಥರ ಆಗ್ತಿರುತ್ತೆ. ಪಾಪ ಅವಳು ಹುಟ್ಟನ್ನ ನೋಡಿ ಅವ್ರಿಗೆ ಇನ್ನೂ ಸ್ವಲ್ಪ ಕರುಣೆ ಆಗ್ಬಿಡುತ್ತೆ. ಆಯಿತು ನೀನು ನಿನ್ನ ತಪ್ಪನ್ನ ಒಪ್ಕೊಂಡಿರೋ ಕಾರಣ ನೀನು ಕಾಂಪನ್ಸೇಟ್ ಮಾಡಲೇಬೇಕು ಅಂದಾಗ ಅವಳ ಕಾಂಪನ್ಸೇಷನ್ ಅಯ್ಯೋ ಎಷ್ಟು ಕೊಡಬೇಕು ಅಂತ ನೋಡಿದ್ರೆ ಹೀರೋ 10 ಮಿಲಿಯನ್ ಹೇಳ್ತಾನೆ. ಏನು ಈ ಕನ್ನಡಕಕ್ಕೆ 10 ಮಿಲಿಯನ್ ಅಂತ ಶಾಕ್ ಆಗಿ ನೋಡ್ತಾಳೆ. ಆಗ ಹೀರೋ ಅಂತಾನೆ,
ಸ್ಟೂಡೆಂಟ್ ಹತ್ರದಿಂದ ಕಾಸು ಇಸ್ಕೊಳ್ಳಲ್ಲ, ಅದರಿಂದ ನಿನಗೆ ಇನ್ನೊಂದು ಚಾನ್ಸ್ನ ಕೊಡ್ತೀನಿ. ನೀನು ಡೈಲಿ ಬಂದುಬಿಟ್ಟು ಈ ರೀತಿ ಸ್ಪೆಷಲ್ ಕ್ಲಾಸ್ಗೆ ಬರಬೇಕು ಸರಿನಾ ಅಂತ ಹೀರೋ ಕೇಳಿದಾಗ, ಸರ್ ನಾನು ಏನು ಬೇಕಾದರೂ ನಿಮಗೆ ಮಾಡ್ತೀನಿ ಸರ್ ಅಂತ ಹೇಳ್ತಿರ್ತಾಳೆ. ಆ ಸ್ಪೆಷಲ್ ಕ್ಲಾಸಲ್ಲಿ ಬಂದುಬಿಟ್ಟು ಎಲ್ಲರೂ ಟಾಪರ್ಸ್ಗಳು ಮಾತ್ರ ಇರ್ತಾರೆ. ಬರೀ ಹೀರೋಯಿನ್ಗೆ ಇದನ್ನು ಕೇಳಿದ ತಕ್ಷಣವೇ ಹೋಗಬೇಕಾ ಇದಕ್ಕೆ ಅಂತ ಯೋಚಿಸ್ತಿರ್ತಾಳೆ. ಆಗ ಹೀರೋನು ಸ್ವಲ್ಪ ಷರತ್ತುಗಳನ್ನೆಲ್ಲ ಹೇಳ್ತಾನೆ. ಈ ರೀತಿ ನೀನು ಹೋಗಬೇಕು, ಟೆಂಪ್ರೇಚರ್ನ ಹಿಕ್ಕಬೇಕು, ಹೋಮ್ವರ್ಕ್ ಎಲ್ಲ ತಗೊಬರ್ಬೇಕು, ಹಾಗೆ ಹೀಗೆ ಎಲ್ಲ ಹೇಳಬೇಕಾದಾಗ ಅವಳಿಗದು ಮನಸ್ಸೇ ಆಗ್ತಿರಲ್ಲ. ಅದ್ರಾಗೂ ಬೇರೆ ವೆಡ್ನೆಸ್ಡೇ ಆವಾಗಲೇ ನೀನು ಬರಬೇಕು ಅಂದಾಗ ಇವಳ ಕೈಗೆ ಆಗೋದೇ ಇಲ್ಲ. ಯಾಕಂದರೆ ಅವತ್ತಾನೇ ಅವಳು PT ಕ್ಲಾಸ್ಗೆ ಜಾಯ್ನ್ ಆಗೋದ ಅಂತ ಇರುತ್ತೆ. ಇವಳ ಕೈಗೆ ಒಪ್ಕೊಳ್ಳೋಕ್ಕಾಗಲ್ಲ. ಹೀರೋ ಇಲ್ಲ ನೀನು ಮಾಡಲೇಬೇಕು, ನೀನು ಇದನ್ನು ಮಾಡದೇ ಇದ್ದರೆ ಅಷ್ಟೇ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೀರೋ ಅವಳನ್ನ ಗುರಾಯಿಸ್ಕೊಂಡು ನೋಡ್ತಿರ್ತಾನೆ. ಅವಳು ಅಷ್ಟೇ ಗಪ್ಚುಪ್ಪಾಗಿಬಿಡ್ತಾಳೆ. ನೋಡಮ್ಮ ನೋಡು, ನನ್ನ ಕನ್ನಡಕ ಈ ರೀತಿ ಈ ಗತಿಗೆ ಬರೋದಕ್ಕೆ ಕಾರಣ ನೀನು ಮಾತ್ರ, ಹೋಗಿಲೇ ಆ ಕಡೆ ಅಂತ ಅವಳನ್ನ ದೂಕ್ಬಿಟ್ಟು ಒಳಗೋಗ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೈ ಗೈಸ್.